ಸತ್ಬಿಟ್ಟಿದೆ, 30,000 ಹುಳ ಸತ್ತೋಯ್ತು. ಆ ಥರ ಎಲ್ಲ ಆಯ್ತದೆ. ಇದು ಬೇರೆ ಸಂಬಂಧಪಟ್ಟಂತ ಬೇರೆ ವಿಚಾರ ತರಲ್ಲ, ಇದು ಬರೀ ಅತಿ ಸೂಕ್ಷ್ಮದಲ್ಲಿ ಅತಿ ಸೂಕ್ಷ್ಮತೆ ಇರ್ತಕ್ಕಂಥದ್ದು ರೇಷ್ಮೆ ಹುಳು ಸಾಕಾಣಿಕೆ ಮಾಡ್ತಕ್ಕಂಥದ್ದು. ಈಗ ನಮ್ಮಲ್ಲಿ 25,000 ಜನ ಬರ್ತಾರೆ, ಪ್ರತಿ ದಿನನೂ ಹುಳ ಕೊಡ್ತೀವಿ ಅವ್ರಿಗೆ. ಈ ಮಾಹಿತಿನ ಪ್ರತಿ ಸಾರಿನೂ ರೈತರಿಗೆ ಹೇಳ್ತಾ ಇರ್ತೀವಿ. ಸಾಧ್ಯವಾದಷ್ಟು ರೈತರದು ಹಳೇದು ಹಿಂದಿನ ಕಾಲದನ್ನ ಹಿಂದೆ ಏನು ಮಾಡ್ತಾ ಇದ್ರು, ಸೊಪ್ಪು ಮದ್ಗಳಲ್ಲಿ ಸಾಕೊಂಡು ತಟ್ಟೆಗಳಲ್ಲಿ ಸಾಕೊಂಡು ಮಾಡ್ತಾ ಇದ್ರು. ಇವಾಗ ಒಬ್ಬ ಇದು ಟ್ರೇ ಬಂದಿದೆ. ಮೊದಲೆಲ್ಲ ಸ್ಟ್ಯಾಂಡ್ ಮೇಲೆ ಹತ್ಬಿಟ್ಟು 2-3 ಸ್ಟ್ಯಾಂಡ್ ಮೇಲೆ ಹತ್ಬಿಟ್ಟವರು, ಆ ನೈಟಲ್ಲಿ ಎಷ್ಟೋ ಸ್ಲಿಪ್ ಆಗ ಸ್ಟ್ಯಾಂಡ್ ಮೇಲಿಂದ ನಿದ್ಗಣ್ಣಲ್ಲಿ ಬಿದ್ದೋಗೋರು. ಈಗೆಲ್ಲ ಹೊಸ ಹೊಸ ತಂತ್ರಜ್ಞಾನ ಮಾಡವ್ರೆ. ಕೆಳಗಡೆನೆ ಒಂದು ಸ್ಟೆಪ್ ಮಾಡಿದ್ದಾರೆ, ಈ ಲೆವೆಲ್ಗೆ ಒಂದು ಸ್ಟೆಪ್ಪು, ಈ ಲೆವೆಲ್ಗೆ 3 ಸ್ಟೆಪ್ ಮಾಡಿಬಿಟ್ಟು 3 ಸ್ಟೆಪ್ಪಲ್ಲೇ ಹುಳು ಸಾಕಾಣಿಕೆ ಮಾಡ್ತದ್ದು. ರೋಟ್ರಿವೇಟ್ರ್ ಚಂದ್ರಿಕೆ ಬರ್ತದೆ, ಅದನ್ನ ತೋರಿಸ್ತಾರೆ ಹುಳು ಸಾಕಾಣಿಕೆ ಮಾಡೋರ ಮನೇಲಿ. ರೋಟ್ರಿವೇಟ್ರ್ ಚಂದ್ರಿಕೆ ಮೊದಲೆಲ್ಲ ಆಯ್ದು ಹುಳನ ಚಂದ್ರಿಕೆಗೆ ಬಿಡ್ಬೇಕಾಗಿದ್ದು, ಬಿದಿರು ಚಂದ್ರಿಕೆಗೆ. ಈಗ ಅದನ್ನೇ ಪ್ಲಾಸ್ಟಿಕ್ ಚಂದ್ರಿಕೆಗಳು ಬಂದವೆ. ಪ್ಲಾಸ್ಟಿಕ್ ಚಂದ್ರಿಕೆಯನ್ನು ಬೇಡ ಅಂತ ಹೇಳಿ ಜಪಾನ್ನವರು ಆಟೋಮೆಟಿಕ್ ರೀಲಿಂಗ್ ಇದು ಬಂದಿದೆ, ಅದು ರೋಟ್ರಿ ಚಂದ್ರಿಕೆ. ಅದಕ್ಕೇನೆ ಇದು ಮಾಮೂಲಿ ಮೋಲ್ಟೇಜ್ ಚಂದ್ರಿಕೆ, ಮಾಮೂಲಿ ಪ್ಲಾಸ್ಟಿಕ್ಕು. ಅದಲ್ದಿರ ಇನ್ನೊಂದು ಬಂದಿದೆ, ಇದು ಜಪಾನ್ದವರು. ಹುಳ ಆಯ್ದು ಬಿಟ್ಬಿಟ್ರೆ ಅದು ಹಿಂಗೆ ರೊಟೇಟ್ ಆಯ್ತಾ ಇರ್ತದೆ, ಭಾರ ಆದಂಗೆ ಹುಳ ಹತ್ಕೋದಂಗೆಲ್ಲ ಅಲ್ಲೇ ಕಟ್ತಾ ಇರ್ತದೆ. ಅದು ಒಂದು ದಾರ ಹಾಕ್ಬಿಟ್ಟು ಹಿಂಗೆ ಎಳೆದ್ರೆ ಗೂಡು ಬಿಡ್ಸಕ್ಕಂಥದ್ದು. ಹೊಸ ಹೊಸ ಆವಿಷ್ಕಾರನ ಬಂದಂಗೆಲ್ಲ ಮಾಡ್ಕೊಂಡು ಇವತ್ತು ಅತ್ಯಂತ ರಾಮನಗರ ಜಿಲ್ಲೆಯಲ್ಲಿ ಇರ್ತಕ್ಕಂಥದ್ದು ನಂಬರ್ 1 ಇವತ್ತು ಸಿಲ್ಕ್ ಅಂಡ್ ಮಿಲ್ಕ್ ಎರಡೇ ಫೇಮಸ್ ಆಗಿರ್ತಕ್ಕಂಥದ್ದು. ಒಂದು ಹಾಲು, ಒಂದು ಮತ್ತೊಂದು ರೇಷ್ಮೆ. ಇದರಿಂದಾನೇ ಆದಾಯ ಬರ್ತಾ ಇದ್ದದ್ದು. ಯಾವುದನ್ನು ಕೂಡ 1 ತಿಂಗಳಲ್ಲಿ ಅಥವಾ 2 ತಿಂಗಳಲ್ಲಿ ಆದಾಯ ಬರ್ತಕ್ಕಂಥದ್ದು ಯಾವುದೇ ಬೆಳೆ, ಯಾವುದನ್ನು ಕೂಡ ಯಾವುದೇ ಬೆಳೆ ಹಾಕಿದ್ರೂ ಬರೋದಿಲ್ಲ. ಟೊಮೊಟೊ ಆದ್ರೂ ನೀವು